ಬೆಳಗ್ಗೆ 8:30 ಕಾಲೇಜ್ಗೆ ಹೋಗೋದು ಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ಕಾಲೇಜಿಗೆ ಹೊರಟ್ವಿ ನಾವು. ಹಾಯ್ ಬಳ್ಳಾರಿ ಮಂದಿ, ಇವತ್ತು ನಾವೆಲ್ಲರೂ ಹಿಂಗೆ ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೊಂಟಿದ್ವಿ. ಮಧ್ಯಾಹ್ನ ಆಗಿತ್ತಲ್ವ, ಹಾಗಾಗಿ ಡೈರೆಕ್ಟ್ ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಕಾಲೇಜಿಗೆ ಅಂತಂದು ರೆಡಿ ಆಗಿಬಿಟ್ಟು ಎಲ್ಲರೂ ಕೆಳಗಡೆ ಬಂದ್ವಿ. ಆಮೇಲೆ ವಾಟ್ಸಪ್ ಗ್ರೂಪಲ್ಲಿ ಆಡಿಟೋರಿಯಮಿಗೆ ಬರ್ರಿ ಅಂತ ಮೆಸೇಜ್ ಹಾಕಿದ್ರು. ಆಮೇಲೆ ಗೊತ್ತಾಯ್ತು ನಮಗೆ ಫಂಕ್ಷನ್ ಇದೆ ಅಂತ. ಸ್ಕೂಲಲ್ಲೇ ನಾವು ಎಂಜಾಯ್ ಮಾಡಿದ ಲಾಸ್ಟ್ ಫಂಕ್ಷನ್ಸ್ಗೆಲ್ಲ ಹೋಗೋದು. ಕಾಲೇಜಲ್ಲಿ ಹೋಗ್ಬೇಕಂದ್ರೆ ಹಿಂಸೆ ಆಗ್ತದೆ, ಅದರಲ್ಲಿ ಬಿಸಿಲು ಬೇರೆ ತುಂಬ ಇತ್ತಲ್ವ. ಫ್ಯಾನ್ ಹಾಕ್ಕೊಂಡು ಕೆಳಗಡೆ ಪೇರೆಂಟ್ಸ್ ವೇಟಿಂಗ್ ಹಾಲಲ್ಲಿ ಕುತ್ಕೊಂಡಿದ್ವಿ. ಫ್ರೆಂಡ್ಸ್ ಎಲ್ಲ ರೀಲ್ಸ್ ಮಾಡೋಣ ಅಂದರು. ರೀಲ್ಸ್ ಮಾಡಿ ನನಗಂತೂ ಸುಸ್ತಾಗ್ಬಿಡ್ತು. ಆಮೇಲೆ ಕಾಲೇಜ್ ಕಡೆ ಹೊರಟ್ವಿ. ಯಾಕೆ 1:30ಗೆ ಹೋಗ್ತಿದ್ದೀವಿ ಅಂತಂದರೆ ಸೆಕೆಂಡ್ PUC ಅವ್ರದ್ದು ಎಕ್ಸಾಮ್ಸ್ ಇದ್ವು ನಮ್ಮ ಕಾಲೇಜಲ್ಲಿ. ಹಾಗಾಗಿ ನಮಗೆಲ್ಲ ಮಧ್ಯಾಹ್ನನೇ ಕಾಲೇಜಿಗೆ ಬರೋಕ್ಕೆ ಹೇಳಿದ್ರು. ಕ್ಲಾಸಿಗೆ ಹೋದ್ವಿ. ಅದಾದಮೇಲೆ ಕ್ಲಾಸಲ್ಲಿ ಯಾರೋ ಅಷ್ಟು ಬಂದಿದ್ದಿಲ್ಲ, ಇನ್ನು ಲಾಸ್ಟ್ ಬೆಂಚರ್ ಅಂತೂ ಕಾಣ್ತಾನೆ ಇದ್ದಿಲ್ಲ. ಆಮೇಲೆ ಲ್ಯಾಬಿಗೆ ಕರೆದ್ರು. ಲ್ಯಾಬ್ ಮುಗಿಸ್ಕೊಂಡು ಕ್ಲಾಸಸ್ ಯಾವಿಲ್ಲ ಹೋಗ್ರಿ ಅಂದರು. ಅದಕ್ಕೆ ATMಗೆ ಹೋಗಿ ಅಮೌಂಟ್ ಬಿಡ್ಸೋಣ, ಮೆಸ್ ಬಿಲ್ ಕಟ್ಟೋಕ್ಕೆ ಅಂತ ಹೋದೆ. ನಂದು ATM ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಹೋಗಿ ನೋಡಿದರೆ ಅವ್ರು ನೋಡಿದರೆ ನಮ್ಮನ್ನು ನೋಡಿ ಕಳ್ರು ಅನ್ಕೊಂಬಿಟ್ರು, ಏನೋ ಗೊತ್ತಿಲ್ಲ. ನೋಡಿದ ತಕ್ಷಣ ಕದ ಮುಚ್ಕೊಂಬಿಟ್ರು. ನಾವೇನು ಅವ್ರ ಕಣ್ಣಿಗೆ ಕಳ್ರ ಥರ ಕಾಣ್ತಿದ್ವಾ, ಏನು ಹುಸ್ರ ಥರ ಕಾಣ್ತಿದ್ವಾ ಅಂತ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಅಲ್ಲೇ ಅನ್ಲಿಮಿಟೆಡ್ಗೆ ಶಾಪಿಂಗ್ ಮಾಡೋಣ ಅಂತ ಹೊರಟ್ಲು. ನಾವು ಏನು ಮಾಡೋದಿತ್ತು ಕೆಲಸ, ಅದಕ್ಕೆ ಅವಳಿಂದನೇ ಹೋದ್ವಿ. ಕೆಳಗಿನ ಫ್ಲೋರು ಏನು ಇಷ್ಟ ಆಗಲಿಲ್ಲ ಅಂತ ಮೇಲೆ ಹೋದ್ರೆ ನಮ್ಮ ಫ್ರೆಂಡ್ ಹಿಂಗೆ ಲಿಫ್ಟಲ್ಲಿ ಹೋಗಕ್ಕೆ ಹಿಂಗೆ ಎದುರ್ತಿದ್ಲು ನೋಡ್ರಿ, ಹೆಂಗೆ ಹಿಡ್ಕೊಂಡು ನಿಂತವಳೆ ಎಲ್ಲಾನು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ. ಅದಾದಮೇಲೆ ಎಲ್ಲ ನೋಡ್ಕೊಂಡ್ವಿ, ಏನೂ ಇಷ್ಟ ಆಗಲಿಲ್ಲ, ಏನೂ ತಗೊಳ್ಳಿಲ್ಲ. ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.